ಹಲೋ ಎವ್ರಿವನ್, ನನ್ನ ಹೆಸರು ಡಾಕ್ಟರ್ ಶ್ರೇಯಾ ಅಂಡ್ ನಾನು ಇವತ್ತು ಮಾತಾಡ್ತಿರೋ ವಿಷಯ ಎಪಿಸ್ಟ್ಯಾಕ್ಸಿಸ್ ಅಥವಾ ಮೂಗಿನಲ್ಲಿ ರಕ್ತಸ್ರಾವ. ಮೂಗಿನಲ್ಲಿ ರಕ್ತಸ್ರಾವ ಅಂದ ತಕ್ಷಣ ಎಲ್ಲರಿಗೂ ಗಾಬರಿ ಆಗುತ್ತೆ, ಭಯ ಆಗುತ್ತೆ. ಬಟ್ ಈ ಮೂಗಿನಲ್ಲಿ ರಕ್ತಸ್ರಾವ ಆಗೋದಕ್ಕೆ ಬೇರೆ ಕಾರಣಗಳು ಇರುತ್ತೆ. ಸೊ ಏಕೆ ಆಗುತ್ತೆ ಈ ಮೂಗಿನಲ್ಲಿ ರಕ್ತಸ್ರಾವ ಅಂತ ನೋಡ್ಕೊಂಡು ಬರೋಣ. ನಮ್ಮ ಮೂಗಿನಲ್ಲಿ 4 ತರದ 5 ವೆಸಲ್ಸ್ ಇರುತ್ತೆ. ಆಂಟೀರಿಯರ್ ಎಥ್ಮಾಯ್ಡಲ್ ಮತ್ತೆ ಪೋಸ್ಟೀರಿಯರ್ ಎಥ್ಮಾಯ್ಡಲ್, ಸ್ಪಿನೋಪ್ಯಾರಟೈನ್, ಗ್ರೇಟರ್ ಪ್ಯಾರಟೈನ್ ಮತ್ತೆ ಸುಪೀರಿಯರ್ ಲೇಬಿಯಲ್ ಅಂತ. ಅದರಲ್ಲಿ ಪೋಸ್ಟೀರಿಯರ್ ಎಥ್ಮಾಯ್ಡಲ್ ಬಿಟ್ಟು ಇನ್ ಮಿಕ್ಕಿದ 4 ಅಂದ್ರೆ ಆಂಟೀರಿಯರ್ ಎಥ್ಮಾಯ್ಡಲ್, ಸ್ಪಿನೋಪ್ಯಾರಟೈನ್, ಸುಪೀರಿಯರ್ ಲೇಬಿಯಲ್ ಮತ್ತು ಗ್ರೇಟರ್ ಪ್ಯಾರಟೈನ್ ಆರ್ಟರಿ ಬಂದ್ಬಿಟ್ಟು ನಮ್ಮ ಮೂಗಿನ ಮಧ್ಯ ಅಂದ್ರೆ ಎರಡು ಮೂಗಿನ ಒಳ್ಳೆಗಳನ್ನು ಸೇರಿಸುವ ಒಂದು ಈ ಪಾರ್ಟ್ ಇದೆಯಲ್ಲ, ಇದನ್ನ ಸೆಪ್ಟಮ್ ಅಂತ ಹೇಳ್ತೀವಿ. ಈ ಸೆಪ್ಟಮ್ ನಲ್ಲಿ ಈ 4 ರಕ್ತನಾಳಗಳು ಬಂದು ಅಲ್ಲಿ ಅನಾಸ್ಟಮೋಸ್ ಆಗುತ್ತೆ, ಅಂದ್ರೆ ಅಲ್ಲಿ ಸೇರ್ಕೊಳ್ಳುತ್ತೆ. ಸೊ ಯೂಶಲಿ ಅದನ್ನ ನಾವು ಲಿಟಲ್ಸ್ ಏರಿಯಾ ಅಂತೀವಿ. ಲಿಟಲ್ಸ್ ಅನ್ನೋದು ಒಂದು ENT ಸರ್ಜನ್ ಹೆಸರು. ಆ ಕಾರಣದಿಂದ ಅದನ್ನ ಲಿಟಲ್ಸ್ ಏರಿಯಾ ಅಂತ ಹೇಳ್ತೀವಿ. ಈ ಲಿಟಲ್ಸ್ ಏರಿಯಾನ ಪ್ಲೆಕ್ಸಸ್ ನ ಕೆಸೆಲ್ಬ್ಯಾಕ್ಸ್ ಪ್ಲೆಕ್ಸಸ್ ಅಂತ ಹೇಳ್ತೀವಿ. ಇಲ್ಲಿಂದ ರಕ್ತಸ್ರಾವ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಏನಕ್ಕಾಗತ್ತೆ ಇದು ಮೇನ್ ಆಗಿ? ಯೂಶಲಿ ಚಿಕ್ಕ ಮಕ್ಕಳಲ್ಲಿ ನೋ ಸ್ಪೀಕಿಂಗ್ ಯೂಶಲಿ ಎಲ್ಲಾ ಚಿಕ್ಕ ಮಕ್ಕಳಲ್ಲೂ ನಾವು ನೋಡೋ ಬ್ಲೀಡಿಂಗ್ ಅಲ್ಲಿ ನೋ ಸ್ಪೀಕಿಂಗ್ ಮೇನ್ ಕಾರಣ ಆಗಿರುತ್ತೆ. ಆ ನೋ ಸ್ಪೀಕಿಂಗ್ ಮಾಡಿದಾಗ ರಕ್ತನಾಳಗಳು ಒಡೆದೋಗುತ್ತೆ. ಆ ರಕ್ತನಾಳಗಳು ಒಡೆದಾಗ ನಮಗೆ ರಕ್ತಸ್ರಾವ ಆಗೋದು ಕಾಮನ್ ಆಗಿರುತ್ತೆ. ಮತ್ತೆ ಯಾವ್ದಾದ್ರು ಟ್ರಾಮಾ, ಎಲ್ಲಾದ್ರೂ ಫ್ರಾಕ್ಚರ್, ಈ ತರ ನಮಗೆ ರಕ್ತಸ್ರಾವ ಆಗೋದು ತುಂಬಾ ಇರುತ್ತೆ. ಇನ್ನು ಚಿಕ್ಕ ಮಕ್ಕಳಲ್ಲಂತೂ ಸಿಕ್ಕಿದ್ನೆಲ್ಲ ಮೂಗಿಗೆ ಹಾಕೊಳ್ಳುವಂತ ಅಭ್ಯಾಸ ಇರುತ್ತೆ. ಸೊ ಆ ಫಾರಿನ್ ಬಾಡಿನ ನಾವು ಮೂಗಿಗೆ ಹಾಕೊಂಡಾಗ ಅದು ಬ್ಲಡ್ ವೆಸಲ್ಸ್ ಇಂದ ರಕ್ತಸ್ರಾವ ಆಗೋ ತುಂಬಾ ಕಂಡೀಷನ್ಸ್ ಇರುತ್ತೆ. ಇನ್ನೇನು, ಮತ್ತೆ ಯಂಗ್ ಮೇಲಲ್ಲಿ ಒಂದು ಎಂಜಿಯೋಫೈಬ್ರೋಮಾ ಅಂತ ಒಂದು ಕಾಯಿಲೆ ಇರುತ್ತೆ. ಎಂಜಿಯೋಫೈಬ್ರೋಮಾ ಕಾಯಿಲೆಯಲ್ಲೂ ನಾವು ಮೂಗಿನಲ್ಲಿ ರಕ್ತಸ್ರಾವ ನೋಡಬಹುದು. ಇನ್ನು ಮೂಗಿನ ಮುಂದೆ ಪಾರ್ಟ್ ಅಂದ್ರೆ ಆಂಟೀರಿಯರ್ ಪಾರ್ಟ್ ಮಾತ್ರ ಅಲ್ಲ, ಪೋಸ್ಟೀರಿಯರ್ ಪಾರ್ಟ್ ಆಫ್ ದ ನೋಸ್ ಅಲ್ಲೂ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಆ ರಕ್ತಸ್ರಾವ ಮೇನ್ಲಿ ಹೈಪರ್ ಟೆನ್ಷನ್ ಆಗುತ್ತೆ. ಮೇನ್ ಅಂದ್ರೆ BP ಜಾಸ್ತಿ ಆದಾಗ, ಹೈಪರ್ ಟೆನ್ಷನ್ ಆದಾಗ ಈ ತರ ಮೂಗಿನಲ್ಲಿ ರಕ್ತಸ್ರಾವ ಆಗುತ್ತೆ. ಮತ್ತೆ ಪ್ಲೇಟ್ಲೆಟ್ಸ್ ಕಮ್ಮಿ ಇದ್ದಾಗ ಅಥವಾ ಪ್ಲೇಟ್ಲೆಟ್ಸ್ ಜಾಸ್ತಿ ಡಿಸ್ಟ್ರಕ್ಷನ್ ಆಗ್ತಿದ್ದಾಗಲೂ ನಮಗೆ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಲಿವರ್ ಡಿಸೀಸಸ್, ಈ ಕ್ರೋನಿಕ್ ಆಲ್ಕೋಹಾಲಿಕ್ಸ್ ಏನಿರ್ತಾರೆ ಅವರಲ್ಲಿ ಲಿವರ್ ಹಾಳಾಗಿರುತ್ತೆ. ಆ ಲಿವರ್ ಹಾಳಾಗಿದ್ದಾಗ ಕ್ಲಾಟಿಂಗ್ ಫ್ಯಾಕ್ಟರ್ಸ್, ಲಿವರ್ ಇಂದ ಏನೇನು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಪ್ರೊಡ್ಯೂಸ್ ಆಗುತ್ತೆ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವಾಗ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಜಾಸ್ತಿ ಕಮ್ಮಿ ಆಗುತ್ತೆ ಆವಾಗ ನಾವು ರಕ್ತಸ್ರಾವವನ್ನು ನೋಡಬಹುದು, ಅಲ್ಲಿ ಕ್ಲಾಟಿಂಗ್ ಆಗ್ತಿರಲ್ಲ. ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವ್ದಾದ್ರು ಡ್ರಗ್ಸ್ ಸಚ್ NSAIDs, ನಾರ್ಮಲ್ ನಾವು ಫೀವರ್ಗೆ ಮತ್ತೆ ಇನ್ಫ್ಲಮೇಷನ್ಗೆ ಏನ್ ತಗೊಳ್ತೀವಿ ಅದು, ಮತ್ತೆ ಈ ವಾರ್ಫಾರಿನ್, ಎಪಾರಿನ್, ಇದೆಲ್ಲ ಆಂಟಿಕೋಯಾಗುಲೆಂಟ್ಸ್ ಇರುತ್ತೆ. ಈ ಮೆಡಿಕೇಶನ್ಸ್ ಮೇಲಿರೋರ್ಗು ರಕ್ತಸ್ರಾವ ಮೇನ್ ಆಗಿ ಆಗುತ್ತೆ. ರಕ್ತಸ್ರಾವ ಆದಾಗ ಏನ್ ಮಾಡ್ಕೊಳ್ಳೋದು, ಗಾಬರಿ ಪಡುವಂತ ವಿಷಯ ಏನಿಲ್ಲ. ರಕ್ತಸ್ರಾವ ಆದಾಗ ನಮ್ಮ ಮೂಗನ್ನು ಈ ತರ ಪಿಂಚ್ ಮಾಡ್ಬಿಟ್ಟು ಈ ತರ ಇಟ್ಕೊಳ್ಬೇಕಾಗಿರುತ್ತೆ, ಮುಂದೆ ಬಗ್ಬೇಕಾಗಿರುತ್ತೆ. ಈ ತರ ಮುಂದೆ ಬಗ್ದಾಗ ನಮಗೆ ರಕ್ತಸ್ರಾವ ಕಮ್ಮಿ ಆಗುತ್ತೆ ಅಥವಾ ರಕ್ತಸ್ರಾವ ನಿಂತೋಗುತ್ತೆ. ಇದನ್ನ ಹಿಪೋಕ್ರೆಟಿಕ್ ಮೆಥಡ್ ಅಂತಾರೆ ಅಥವಾ ಟ್ರಾಟ್ಲಸ್ ಮೆಥಡ್ ಅಂತ ಹೇಳ್ತಾರೆ. ಅದು ಬಿಟ್ಟಾದ್ಮೇಲೆ ನೆಕ್ಸ್ಟ್ ಆದ್ರೂ ನಮಗೆ ಏನು 20 ನಿಮಿಷಕ್ಕಿಂತ ಜಾಸ್ತಿ ಆಗಿದೆ, ನೋಸ್ ಅಲ್ಲಿ ಬ್ಲೀಡಿಂಗ್ ನಿಲ್ತಿಲ್ಲ ಅಂದಾಗ ಡಾಕ್ಟರ್ ಬಂದ್ಬಿಟ್ಟು ಕಾಟರೈಸೇಷನ್ ಮಾಡ್ತಾರೆ. ಅಂದ್ರೆ ಆ ಪಾರ್ಟ್ ನ ಅಲ್ಲಿ ಸುಡ್ತಾರೆ ಯೂಸಿಂಗ್ ಕೆಮಿಕಲ್ ಆರ್ ಎಲೆಕ್ಟ್ರಿಕಲ್ ಕಾಟ್ರಿ. ಅದನ್ನ ನಾವು ಅಲ್ಲಿ ಸುಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೂ ನಮ್ಗೆ ಬ್ಲೀಡಿಂಗ್ ನಿಂತಿಲ್ಲ, ಅವಾಗ ಏನ್ ಮಾಡಬೇಕು, ನೇಸಲ್ ಪ್ಯಾಕಿಂಗ್ ಮಾಡಬೇಕು. ನೇಸಲ್ ಪ್ಯಾಕಿಂಗ್ ಗಾಜಲ್ ಮಾಡ್ತಾರೆ. ಆ ಗಾಜ್ನ ಪ್ಯಾರಫಿನ್ಗೆ ಅದ್ದಿಟ್ಟಾಗ ಮಾಡ್ತಾರೆ. ಇನ್ನೂ ನಿಲ್ತಿಲ್ಲ ನಮ್ದು ಇದು ಅಂದಾಗ ಗ್ಲೈಗೇಷನ್ ಮಾಡ್ತಾರೆ, ಅಂದ್ರೆ ರಕ್ತನಾಳನ ಕಟ್ಟಿರ್ತಾರೆ. ಈಗ ಇದು ಮುಂದೆ ಆಂಟೀರಿಯರ್ ಪಾರ್ಟ್ ಅಲ್ಲಿ ಹೇಗೆ ಬ್ಲೀಡಿಂಗ್ ಆದ್ರೆ ಈ ತರ ಮಾಡ್ತೀವಿ. ಪೋಸ್ಟೀರಿಯರ್ ಪಾರ್ಟ್ ಅಲ್ಲಿ ಬ್ಲೀಡಿಂಗ್ ಆಗ್ತಿದೆ ಅಂದ್ರೆ ಅದು ನಮಗೆ ಬ್ಲೀಡಿಂಗ್ ಥ್ರೋಟ್ ಮುಖಾಂತರ ನಮಗೆ ಬ್ಲಡ್ ಬರ್ತಿರುತ್ತೆ ಅಂಡ್ ಅದನ್ನ ನಾವು ಸ್ವಾಲೋ ಮಾಡ್ಕೊತಿರ್ತೀವಿ. ಆಗ ಪೋಸ್ಟೀರಿಯರ್ ಪ್ಯಾಕಿಂಗ್ ಅಂತ ಮಾಡ್ತೀವಿ. ಪೋಸ್ಟೀರಿಯರ್ ಪ್ಯಾಕಿಂಗ್ ಅಥವಾ ಈ ಬಲೂನ್ಸ್ ನ ಯೂಸ್ ಮಾಡಿ ಆ ಬಲೂನ್ ಇನ್ಫ್ಲೇಟ್ ಮಾಡಿದಾಗ ನಮಗೆ ಅಲ್ಲಿ ಕೂಡ ಬ್ಲೀಡಿಂಗ್ ನಿಂತೋಗುತ್ತೆ.